300 ಯೂನಿಟ್ ಕೊಡ್ತೀವಿ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಏನು 300 ಯೂನಿಟ್ ಕೊಡ್ತಾರೆ? ಎಲ್ಲಿ ಕೊಡ್ತಾರೆ 300 ಯೂನಿಟ್? ನಾನು ರೂಫ್ ಟಾಪ್ ಅಲ್ಲಿ ಯಾರು ಮಾಡಿದ್ರೆ ನೀವು ಸಬ್ಸಿಡಿ ಕೊಡ್ತೀರಾ? ಈಗಲೇ ಸಬ್ಸಿಡಿ ಇತ್ತು, ಇದು ಸ್ವಲ್ಪ ಸಬ್ಸಿಡಿ ಜಾಸ್ತಿ ನಡೆದ ಸರ್ಕಾರ ಮಾತಾಡಿ. ಬೆನಿಫಿಷರೀಸ್ ಏನು ಕಂಪ್ಲೇಂಟ್ ಇಲ್ಲ, ಇವ್ರದೇ ಕಂಪ್ಲೇಂಟ್. ಆಯ್ತು ಸ್ವಾಮಿ, ಯಾರು ಒಂದು ಪ್ರತಿಭಟನೆ ಏನು ಮಾಡಿಲ್ಲ. ಹರೀಶ್ ಇವ್ರು ಹೇಳ್ತಾರ ಇಲ್ಲ ಅಟ್ಟ ಕಡಿಮೆ ಸುಟ್ಟವ್ರಿಗೆ ಕಡಿಮೆ ಕೊಡ್ತೀವತ್ತ. ನೀವ್ ಯಾಕೆ ಹೇಳಿಲ್ಲ ಮೊದಲ? ಆಯ್ತು, ನಿಮ್ ಪ್ರಣಾಳಿಕೆಗಳು ಹೇಳ್ಬೇಕಾಗಿತ್ಲ. ನಿಮ್ಮ ಮನಿ ಎಷ್ಟು ಬಿಲ್ ಬರ್ತೈತಿ ಅದಕ್ಕೆ 10% ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳ್ಬೇಕಾಗಿತ್ತಲ್ಲ. ನೀವು ಮಂದಿನ ಚೀಟಿಂಗ್ ಮಾಡ್ಯಾರಿ. ಮಂತ್ರಿಗಳವ್ರು ಮಾತಾಡಿ ಬಿಡಿ. ಹೇಳ್ತೀನಿ ನಿಮಗೆ. ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡುವಾಗ ಕೆಲವು ಅಡಕು ತೊಡಕುಗಳು ಬರೋದು ಅದನ್ನ ಸರಿ ಮಾಡಿಸೋಂತ ಕೆಲಸ ಮಾಡಿದೀವಿ ಹೊರತು ಅವ್ರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಅಲ್ಲಲ್ಲ, ನಾನು ಹೇಳ್ತೇನ್ರಿ ಸಹೋದರ, ಚರ್ಚೆ ಬೇಡ, ಬಜೆಟ್ ಮುಂದುವರಿಸಿ. ಬಡವರಾಗೆ ಉಳಿಬೇಕಾ? ಆಯ್ತು, ಅವ್ರು ಇನ್ನೂ ಏನು ಮನ್ಯಾಗ ಫ್ರೀಜ್ ತಗೊಳ್ಳೋದು ಅವ್ರಿಗೆ ಅವಕಾಶ ಆದಾಗ ಮತ್ತು ಬೋರ್ ಹಾಕೊಂಡು ನೀರು ತಗೊಳ್ಳೋದು ಬೇಡ ಅವ್ರಿಗೆ. ನೀವು ಅಲ್ಲೇ ಆಲೋಚನೆಯಿಂದ ಈ ಸ್ಕೀಮ್ ವಿಫಲ ಆಗೈತೆ ಅನ್ನುವಂಥದ್ದನ್ನು ಹೇಳ್ತಾನೆ ನಾನು. ಇದ್ರೊಳಗೆ ಏನು ಅವ್ರಿಗೆ ಲಾಭ ಆಗಿಲ್ಲ. ನೀವು ಇರ್ಬೋದು 1,20,00,000 ಫಲಾನುಭವಿಗಳು ಇರ್ಬೋದು. ಅದ್ರಾಗ ನಮ್ಗೆ 50-60 ಲಕ್ಷ ನಮ್ಮ ಮೊದಲೇ ಉಚಿತವಾಗಿ 72 ಯೂನಿಟ್ ಫ್ರೀ ಕೊಡ್ತಿದ್ರ ಭಾಗ್ಯ ಜ್ಯೋತಿ ಒಳಗೆ. ಅದು ಜನ ಇದ್ರಾಗ ಸೇರಿ ನೀವು ಅದ್ರಾಗ ಎಕ್ಸ್ಟ್ರಾ ನಿಮ್ದೇನ್ ಕೊಡ್ತೀರಿ ಹೇಳ್ರಿ ಅವ್ರಿಗೆ. ಮುಂದೆ ಹೋಗ್ಲಿ. ಇದು ಗೃಹ ಜ್ಯೋತಿ, ಇದು ಇನ್ನು ಗೃಹಲಕ್ಷ್ಮಿ ಎಷ್ಟು ಜನಕ್ಕೆ ಬರ್ತದ್ರಿ? ಎಷ್ಟು ಜನ ಇನ್ನೂ ಉಳ್ದಾರ? ಅವ್ರಿಗೇನೋ ಕುಂಟು ನೆಪ ಹೇಳಿ ಅವ್ರದ್ದು ಲಿಂಕ್ ಸರಿಯಾಗಿಲ್ಲ, ಅಕೌಂಟ್ ಸರಿಯಾಗಿಲ್ಲ. ಇದನ್ನ ಸುದ್ದಿ ಮಾಡೋದು ಯಾವಾಗ? 9 ತಿಂಗಳಾತ. ಎಲ್ಲರಿಗೂ ಕೊಡ್ಬೇಕಲ್ರಿ. ಎಲ್ಲರಿಗೂ ಕೊಟ್ಟಾಗ ಅದು ಸ್ಕೀಮ್ ಯಶಸ್ವಿ ಆಕತಿ. ಸುಮ್ಮನೆ ಹೆಸರಿಗೆ ಮಾತ್ರ ಘೋಷಣೆ ಮಾಡಿ ಯಾರಿಗೂ ಮುಟ್ಟಬಾರ್ದು. ಯೋಜನೆ ಘೋಷಣೆ ಮಾಡುದು ಯಾರಿಗೆ ಹೋಗಿ ಖಜಾನೆಯಿಂದ ದುಡ್ಡು ಹೋಗಬಾರ್ದು. ಈ ಯೋಜನೆ ಮುಖಾಂತರ ಇದನ್ನ ಮಾಡ್ರೆ ಇವೆಲ್ಲ ಯಾರಿಗೂ ಮುಟ್ಟಂಗಿಲ್ಲ, ಬಡವರಿಗೆ ಯಾರು ಕೇಳಿದ್ದಿಲ್ಲ. ಯಾರು ಕೇಳಿದ್ದಿಲ್ಲ. ಒಂದೇ ನಿಮಿಷ. ತಾವು ಹೇಳಿದ್ರಿ 9 ತಿಂಗಳಾಯ್ತು ಘೋಷಣೆ ಮಾಡಿ, ಯಾರಿಗೆ ಕೊಟ್ಟಿದ್ದೀರಾ, ಏನ್ ಮಾಡಿದೀರಾ ಅಂತ. ನೀವು ಸದನದಲ್ಲಿ ಮಾತನಾಡ್ತಾ ಇದ್ದೀರಾ, ತಾವು ಹಿರಿಯರಿದ್ದೀರಾ. ನಾ ಬರೀ 2ನೇ ಸರಿ ಬಂದಿದ್ದು, ತಾವು ತುಂಬಾ ಹಿರಿಯರಿದ್ದೀರಾ ಸದನಕ್ಕೆ. ತಪ್ಪು ಮಾಹಿತಿಯನ್ನ ಕೊಡೋದು ಬೇಡ. 1,21,00,000 ಮಹಿಳೆಯರಿಗೆ, ಕುಟುಂಬದ ಯಜಮಾನಿಯರಿಗೆ ಈಗಾಗಲೇ ನಾವು 1,18,00,000 ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ಏನು ಸಣ್ಣ ಬಜೆಟ್ ಅಲ್ಲ. ನೀವು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ, ಎಷ್ಟು ಜನರಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ 34,000 ಕೋಟಿ ಅನುದಾನವನ್ನ 1 ವರ್ಷಕ್ಕೆ ನಾವು ಕೊಡ್ತಾ ಇದ್ದೀವಿ. ಇದು ಸಣ್ಣ ಯೋಜನೆ ಅಂತೂ ಅಲ್ಲ. ನೀವು ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದ್ರಿ. ಅಲ್ಲಿ ಏನು ಕೊಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಮುಟ್ಟಿದೆಯಾ, ಎಲ್ಲ ಬೆನಿಫಿಷರಿಗೆ ಹೋಗಿ ಮುಟ್ಟಿದೆಯಾ, ಕಾಗದ ಪತ್ರ ಸರಿಯಾಗಿ ಆಯ್ತಾ? ನಾವು ಅದನ್ನು ಕೇಳೋಕೆ ಹೋಗ್ತಾ ಇಲ್ಲ. ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ, ಉಪಯೋಗ ಆಗಿದೆ. ಪ್ರಿಯಾಂಕ್ ಖರ್ಗೆಜಿ ಅವರು ಹೇಳಿದ ಹಾಗೆ ಬೆನಿಫಿಷಿಯರಿಗಳು ಯಾರು ಏನು ಅಂತ ಇಲ್ಲ, ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವಷ್ಟೇ ಇಲ್ಲಿ ಬಂದು ಹೇಳ್ತಾ ಇದ್ದೀರಾ ಇದರಿಂದ ಅನಾನುಕೂಲ ಆಗಿದೆ ಅಂತ. ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ಡೀಟೇಲ್ಸ್ ನ ತಂದು ಕೊಡ್ತೀನಿ ಸರ್. ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟ ನಂತರ 5 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. 5 ತಿಂಗಳ ಮಹಿಳೆಯರು ನಮ್ಮ ಆಫೀಸ್ ಬರ್ತಾರ, 5 ತಿಂಗಳ ದುಡ್ಡ ಬಂದಿಲ್ರಿ, ಹೇಳ್ರಿ ಅಂತ ನಾವ್ ಯಾರಿಗೆ ಹೇಳೋನು? ಕೊಡಂಗಿಲ್ಲ. ಈಗ 100 ಜನರಲ್ಲಿ 3 ಜನರಿಗೆ ಬಂದಿಲ್ಲ, 97 ಜನರು ಸಂತೋಷದಿಂದಿದ್ದಾರೆ. ಆ 3 ಜನರ ಪರವಾಗಿನೂ ಕೂಡ ನಮ್ಮ ಇಲಾಖೆ ಆಗಲಿ, ನಮ್ಮ ಸರ್ಕಾರ ವಂಚಿತ. ನಿಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಬರಲಿಲ್ಲ ಆ ಪಟ್ಟಿ ಮಾಡಿಕೊಂಡು ಮಂತ್ರಿ ಕೊಡಬೇಕು. ನಾನು ಹೇಳ್ತೇನೆ, ಹೆತ್ತವರಿಗೆ ಹೆಗ್ಗಣ ಮುದ್ದತ್ತ. ಹಂಗೆ ಇವ್ರ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ. ಅದ್ರ ಜನ ಎಷ್ಟು ಕಷ್ಟ ಪಡ್ತಾರ ಅವ್ರಿಗೆ ಗೊತ್ತಿಲ್ಲ. ಆಯ್ತು, ಅದ್ರ ಅಲ್ಲಿ ಸ್ಥಳೀಯವಾಗಿ ಈಗ ನನ್ನ ಕಷ್ಟ ನೋಡಿ. ಮಾನ್ಯ ಅಧ್ಯಕ್ಷರೇ, ನಾನೇನ್ ಹೇಳ್ತೇನೆ, ನಮ್ಮ ಕಷ್ಟ ಅರ್ಥ ಹೋಗ್ಲಿ. ಇವರಿಗೆ ಗೃಹ ಲಕ್ಷ್ಮಿ ಕೊಡ್ತಾರ. ಅವ್ರ ಮನ್ಯಾಗ ಅವ್ರ ಯಜಮಾನರು ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿಗೆ ಹೋಗ್ತಾರ. ಓಕೆ, ಇದ್ರಾಗ 90%
ಇದೆಲ್ಲ ರೊಕ್ಕ ಆಯ್ತು, ಮುಂದೆ ಹೋಗ್ಲಿ. ಬಿಡ್ರಿ, ನಾ ಹೇಳ್ತೇನೆ ಈ ಬಿಡ್ರಿ. ಕಡೆ ಅಲ್ಲ, ಈ ಕಡೆ ಕೋಲು ಹೇಳ್ತೇನೆ ಬಿಡ್ರಿಲ್ಲ, ನಾನು ಈ ಕಡೆ ಕೋಲು ಮುರಿಬಾರ್ದು, ಈ ಕಡೆ ಹೌಸ್. ನಿಮ್ಗೆ ಓಟ್ ಹಾಕ್ಯಾರ ಮನ್ನಿಸಲ್ಲ, ನೀವೇನ ನಿಮ್ಮ ಯೋಜನೆಗಳು ನೋಡಿ ಹಾಟ್ ಹಾಕ್ಯಾರ ತಿಳ್ಕೊಬೇಡ್ರಿ, ಎದಿ ತಟ್ಕೋಬೇಡ್ರಿ. ನಿಮ್ಮಟ್ಟಿಗೆ ನೀವ ಈಗ ಕೊಟ್ಟಿಲ್ಲ ನೀವು ಅವ್ರಿಗೆ. 8 ಮಂದಿಗೆ 10% ಮಂದಿಗೆ ಸಹಿತ ಮುಟ್ಟಿಲ್ಲ. ಅದ ತಯಾರಾಗಿ ಕೂತಾರೆ. ಯಾವಾಗ ಲೋಕಸಭಾ ಎಲೆಕ್ಷನ್ ಬರಲಿ ನಿಮ್ಮನ್ನು ಕಳಿಸ್ಬೇಕಂತ ತಯಾರಾಗಿ ಕೂತಾರೆ. ಈಗ ನಿರುದ್ಯೋಗಿ ಯುವಕರು ಅದನ್ನ ತಿಳ್ಕೊಂಡು ನೀವು ಯೋಜನೆಗಳನ್ನ ಜಾರಿ ಮಾಡಿರಿ ಅನ್ನುವಂಥದ್ದನ್ನ ನಾ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ಯಾಕಂದ್ರೆ ನೀವು ಕೊಡ್ಬೇಕಾಗಿತ್ತು, ನೀವು ಮಾತಿನಂಗ ನಡಿಬೇಕಾಗಿತ್ತು. ಮಾತಿನ ತಪ್ಪಿ ನಡೆದಾರ ನೀವು. ಅದಕ್ಕೆ ನಿಮ್ಮ ಮೇಲೆ ಸಿಡ ತೋರಿಸ್ಕೊಳಕ್ಕ ಆ ಯುವಕರು ತಯಾರಾಗ್ಯಾರ ಅನ್ನುವಂಥ ಮಾತನ್ನು ಈ ಸದ್ಯ ಸಂದರ್ಭದಲ್ಲಿ ಕೂರಿಸಿದ್ದಾರೆ. ನಿಮ್ಮನ್ನು ಅಲ್ಲಿ ಕೂರಿಸಿದಕ್ಕೆ ನೀವು ಕಾರ್ಯಕ್ರಮಗಳನ್ನು ಜಾರಿ ಮಾಡಲಿಲ್ಲ. ಪಶ್ಚಾತ್ತಾಪ ಪಡಾತಾರೆ ಈಗ. 60% ಬಂದಿದ್ದಕ್ಕೆ ಕೂರಿಸಿದ್ದಾರೆ. ಗೊತ್ತಾಗಿತ್ತು ರಿಸಲ್ಟ್ ಮತ್ತೆ ವಾಪಸ್ ಅಲ್ಲ ಸರ, ಈಗ ಪಶ್ಚಾತ್ತಾಪ ಪಡಾತಾರ ಅವ್ರು. ನಿಮ್ಮ ಮಾತಕ್ಕೆ ನಂಬಿ ನಿಮಗೆ ಓಟ್ ಹಾಕಿರ ಅವ್ರ. ಈಗ ಅದನ್ನ ನೀವು ಫೇಲ್ ಆಗ್ಯಾರಿ, ವಿಫಲ ಆಗ್ಯಾರಿ, ಅವ್ರಿಗೆ ಏನೂ ಮುಟ್ಟಿಲ್ಲ. ಅದಕ್ಕೆ ನಿಮ್ಮ ಮೇಲೆ ಯಾವಾಗ ಬರ್ಲಿ ಅಂತ ಕೂತಾರ. ಈಗ ಪ್ರತಿ ಇಲ್ಲಿ ವರ್ಷ ಬಿಡ್ರಿ ರಂಗನಾಥ್ ನಾನ್ ಸ್ವಾಮಿ ಮಾತಾಡ್ಲಿ. ಮಾನ್ಯ ಸಿದ್ದು ಸವದಿಯವರು ಮಾತಾಡಬೇಕಾದ್ರೆ ಅದನ್ನ ಬೇರೆ ಬೇರೆ ಅರ್ಥದಲ್ಲಿ ನೀವು ಮಾಡಕ್ ಹೋಗ್ತೀರಿ. ನಾವು ನಮ್ಮ ಪಾರ್ಟಿ ನಿಮ್ಮ ಗ್ಯಾರಂಟಿಗಳಿಗೆ ನಮ್ದೇನು ವಿರೋಧ ಇಲ್ಲ, ಅಭ್ಯಂತರ ಇಲ್ಲ. ನೀವು 5 ಕೊಟ್ಟಿದ್ದೀರಾ, ಇನ್ನು 50 ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ಕೇಂದ್ರ ಸರ್ಕಾರದಿಂದ ಹೆಚ್ಚಿಗೆ ದುಡ್ಡು ಕೊಡ್ಸಿದ್ರೆ ಮಾಡೋಣ ಸರ್. ಸಮಸ್ಯೆ ಏನು? ಸಮಸ್ಯೆಯನ್ನ ಎತ್ತಿ ಹಿಡಿತಾ ಇದ್ರೆ ಹಂಗಾರೆ ಸಮಸ್ಯೆ ಹೇಳ್ಬಾರ್ದಾ? ಮೇಡಮ್ ಅವರು ಮಹಿಳಾ ಕಲ್ಯಾಣ ಇಲಾಖೆ ಸಚಿವರು ಹೇಳಿದ್ರು, ಯಾರಿಗೆ ತಲುಪಿಲ್ಲ ಅಂತ ಹೇಳಕ್ಕೆ ನಾವ್ ಇಲ್ಲಿ ಕೂತಿರೋದು. ನೀವು ಒಬ್ಬರಿಗೆ, ನಾನು 3 ಜನಕ್ಕೆ ಕೊಟ್ಟಿಲ್ಲ ಅಂತಲ್ಲ, ಒಬ್ಬರು ಕೊಟ್ಟಿಲ್ಲ ಅಂತ ಹೇಳದಕ್ಕೆ ನಾವ್ ಇಲ್ಲಿ ಕೂತಿರೋದು. ಅಲ್ಲಲ್ಲ, ಹೇಳಕ್ಕೆ ನಾವು ಕೂತಿರೋದು. ನೀವು ಸರಿ ಮಾಡ್ಬೇಕು ಅಂತಾನೆ ಅಲ್ಲಿ ಕೂತಿರೋದು. ನೀವು ಅಲ್ಲಿ ಕೂತಿರೋದು ಅದಕ್ಕೆ. ನೀವು ಇಲ್ಲಿ ಕೂತಾಗ ಏನ್ ಮಾತಾಡಿದ್ದೀರಾ ಅನ್ನೋದು ನಮಗೂ ಗೊತ್ತಿದೆ. ಈಗ ಜಾರ್ಜ್ ಅವ್ರು ಹೇಳಿದ್ರು ಅದಕ್ಕೆ ನಿಮ್ಮನ್ನ ಇಲ್ಲಿ ಕಳ್ಸಿರೋದು ಅಂತ. ಜಾರ್ಜ್ ಅವರೇ, ನಿಮ್ಮನ್ನ ಯಾಕೆ ಅಲ್ಲಿ ಕಳ್ಸಿದ್ರು? ಹೋದ್ಸರಿ 123 ಜನ ಇದ್ರಲ್ಲ, ಸಿದ್ದರಾಮಯ್ಯನವರ ಇದ್ದ ಅನ್ನಭಾಗ್ಯ ಅಂದ್ರಲ್ಲ, ಭಾಗ್ಯ ಕೊಡ್ಲೇ ಇಲ್ಲ, ನಿಮ್ಮನ್ನ ಇಲ್ಲಿ ಕಳ್ಸಿದ್ರು. ಅಲ್ಲಲ್ಲ ಕೆಲಸ. ಅದಕ್ಕೆ ನೋಡಿ, ಯಾರು ಪರ್ಮನೆಂಟ್ ಅಲ್ಲ. ನಾನು ಅಲ್ಲಿ ಕೂತಿದ್ದವ್ರನ್ನೆಲ್ಲಾನು ನಾನು ಭಾಷಣ ಅಬ್ಸರ್ವ್ ಮಾಡ್ತೀನಿ. ನಾನು ಈ ವಿರೋಧ ಪಕ್ಷ ನಾಯಕರಾದ್ಮೇಲೆ ಜಾಸ್ತಿ ಮಾತಾಡ್ತಾರೆ. ಅಲ್ಲಿ ಮಾತಾಡ್ತಾ ಇಲ್ಲ. ಅಲ್ಲಿ ಕೂತವ್ರದ್ದೆಲ್ಲರದ್ದು ರೆಕಾರ್ಡ್ ತೆಗೆಸ್ ನೋಡಿ. ಎಲ್ಲರೂ ಹೇಳಿದ್ರು ನಾನೇ 20 ವರ್ಷ. ಕೆಲವರೆಲ್ಲ 20 ತಿಂಗಳು ಇರಲಿಲ್ಲ. 20 ತಿಂಗಳು ಇರಲಿಲ್ಲ. 20 ತಿಂಗಳು ಪರ್ಮನೆಂಟ್ ಅಲ್ಲ. ಯಾರು ಪರ್ಮನೆಂಟ್ ಅಧ್ಯಕ್ಷರೇ, ನೀವು ಇಲ್ಲಿ ಉಪ ನಾಯಕರಾಗಿದ್ರಿ, ಆರೋಗ್ಯ ಮಂತ್ರಿ ಆಗಿದ್ರಿ. ನಿಮ್ ಕನ್ಸು ಮನ್ಸಲ್ಲಿ ಎಂದೂ ನಿದ್ದೆ ಮಾಡೋವಾಗ ನೀವು ಸ್ಪೀಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ರ? ಇಲ್ಲ, ತಿಳ್ಕೊಂಡೇ ಇರ್ಲಿಲ್ಲ. ಹಣೆ ಬರ ಹಾಗೆ, ಹಣೆ ಬರ ಚೇಂಜ್ ಆದ್ರೆ ನಾವು ಅಲ್ಲಿ ಬರ್ತೀರಿ. ಇಲ್ಲಿ ನಾವು ಅಲ್ಲಿಗೆ ಬಂದೇ ಕೂತ್ಕೊಂಡು ಮಾತ್ರ ನಿಮ್ಮನ್ನೆಲ್ಲ ಸಹಿಸುವುದು ಅಂತ ದೊಡ್ಡ ವಿಷಯ ಆಗಿದೆ. ಹೇಳೋವಂಥದ್ದು ಪದೇ ಜಾರ್ಜ್ ಅವರು ನೀವು ಅಲ್ಲಿ ಕಳಿಸಿದಿರಿ, ನಿಮ್ಮನ್ನು ಅಲ್ಲಿ ಕಳಿಸ್ತಾರೆ, ಅದು ಗೊತ್ತಿರ್ಲಿ. ಆಯ್ತು, ಸುದ್ದು ಮುಗಿಸ್ಬೇಕ. ಮನೆ ಬಿಡ್ರಿ, ಬೇಗ ಮುಗಿಸ್ಲಿ ಅವರು. ಯಾಕೆ ಅವ್ರನ್ನ ಲಕ್ಷ್ಮಣ್ ಸವದಿನೂ ಕೂಡ ಅದನ್ನ 20 ವರ್ಷ ನಾವೇ ಮುಖ್ಯಮಂತ್ರಿ ಆಗಿದ್ರು, ಆಮೇಲೆ ಆಗ್ಲಿಲ್ಲ. ಸರಿ ಇಲ್ಲ ಅಂದ್ರೆ ಅಷ್ಟೇ ಆಗೋದು. ಈಗ ಮಾನ್ಯ ಅಧ್ಯಕ್ಷರೇ, ಆಯ್ತು, ಈಗ ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ನಾರ್ಮಲ್ ಡೆಲಿವರಿ. ಇದು ನಮ್ಮ ಸ್ಥಾನ. ಇದು ನಾವು ಜನಕ್ಕೆ ಪ್ರಯೋಜನ ಆಗುವಂತ ಈಗ ಭೀಕರ ಬರಗಾಲ ಅದ. ಇಂಥ ಭೀಕರ ಬರಗಾಲ ಇತಿಹಾಸದಾಗ ನಾವು ಎಲ್ಲಿ ಕಂಡಿಲ್ಲ. ಯಾಕಂದ್ರೆ ನಾವು ನಮ್ಮ ಕ್ಷೇತ್ರದ ರೈತರ ಪರಿಸ್ಥಿತಿ ಹೇಳ್ತಾ ಇದ್ದಾರೆ. ಎಲ್ಲ ಬೋರ್ 1000 ಫುಟ್ ಹೋಗಿರ್ತಕ್ಕಂಥ ಬೋರ್ಗಳನ್ನು ಬತ್ತಿ ಹೋಗಿದಾವೆ. ಬೆಳೆ ಉಳಿಸ್ಕೊಳ್ಳೋದಲ್ಲ, ದನಕರುಗಳಿಗೆ ತಾವು ಮನುಷ್ಯರಿಗೆ ಕುಡಿಯಾಕ ನೀರಿಲ್ಲ. ಇವರು ಕುಡಿಯಾಕ ಹಣ ಕೊಡೋದನ್ನ ಕುಡಿಯಾಕಂದ್ರೆ ಹಣ ಇಲ್ಲ. ಯಾಕಂದ್ರೆ ಇಲ್ಲಿ ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ರಾಜ್ಯದ ಆದಾಯ ಎಲ್ಲ ಹೋಗ್ತದೆ. ಅದಕ್ಕಿಂತ 3% ಹೆಚ್ಚು ಕೊಡಾತಾರೆ. ಆಯ್ತು, ಇನ್ನ ಕ್ಯಾಪಿಟಲ್ ಕೇಳಿ ಕೊಡ್ತಾರೆ, ಇವರು ಜನರ ಬದುಕಿಸಲಾಕ ಕೇಳಿ ಕೊಡ್ತಾರೆ. ಬರ ಪರಿಹಾರ ಹೆಂಗ ಮಾಡ್ತಾರೆ? 2000 ರೂಪಾಯಿ ಕೊಟ್ಟಿವಿ ರೈತರಿಗೆ ಅಂತ ಹೇಳ್ತಾರೆ. ನಾವು ಬಿಜೆಪಿ ಸರ್ಕಾರ ಇದ್ದಾಗ 2000 ಕೊಟ್ಟಿದ್ದೀವನ? 6000 ಇದ್ದ 13,000 ಕೊಟ್ಟಿವಿ. ನೀರಾವರಿಗೆ 25,000 ಕೊಟ್ಟಿವಿ. ಹಾರ್ಟಿಕಲ್ಚರಿಗೆ 18,000 ರೂಪಾಯಿ ಕೊಟ್ಟಿವಿ. ನಾವು ಅಟ್ಟಾದ್ರೂ ಕೊಡ್ರಿ, ನಮ್ಗೇನು ಕೇಂದ್ರ ಸರ್ಕಾರ ಬಂದಿದ್ದಿಲ್ಲ ದುಡ್ಡಾಗ. ಮಂತ್ರಿ ಅವರ ಮಾತಾಡಿ ಮುಗಿಸ್ಲಿ. ಮೊದಲು ಕೊಟ್ಟಿವಿ ನಾವು.
ಹಿಂದಿಗಡೆ ಕ್ಲೇಮ್ ಮಾಡುದು ನೀವು ಮಂತ್ರಿ ಅವರು ಕೊಡ್ರಿ ಈಗ. ಮಾತಾಡಿ ರಾಜ್ಯ ಮುಗಿಸ್ಲಿ. ಸರ್ಕಾರ ಕೊಡ್ರಿ ನಿಮಗ ಸಿದ್ದಸ್ವಾಮಿ ಮಾತಾಡಿ. ಸಾಯ್ಬಾರ್ದು. ನೀವ್ ಏನ್ ಮಾತನಾಡ್ತಾ ಇದ್ದೀರಾ ಅದನ್ನಾದ್ರೂ ಹೇಳಿ ಬಿಡಿಸಿ. ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡದಾ? ಹೇಳ್ಬಿಡಿ ಒಮ್ಮೆ. ನಾವು ಬಂದ್ ಮಾಡೋಣಂಗಿಲ್ಲ. ಅಲ್ಲ, ನೀವು ಹೇಳ್ಬಿಡಿ. ಯಾರಿಗೂ ಉಪಯೋಗ ಇಲ್ಲ, ಇಲ್ಲ, ರಾಜ್ಯದ ಅನಾನುಕೂಲ ಆಗಿದೆ. ಜನರ ಸಲುವಾಗಿ ಇದನ್ನ ಡಬಲ್ ಯೋಜನೆನ ಕೊಡ್ರಿ. ಬಂದ್ ಮಾಡ್ಬಿಡಿ. ಜನ ಕುಡಿಯಕ್ ಹೋಗ್ತಾ ಆಯ್ತು ಇದ್ದಾರೆ. ಮಂತ್ರಿಗಳೇ. ಆಯ್ತು. ಹೇಳ್ಬಿಡಿ. ನೀವು ಉತ್ತರ ಕೊಡ್ರಿ. ನಾವು ಮಾನ್ಯ ಅಧ್ಯಕ್ಷರೇ, ಯಾವುದೇ ಯೋಜನೆ ನಾವು ಬಂದ್ ಮಾಡೋಣಂಗಿಲ್ಲ. ಆಯ್ತು. ಬಡವರ ಪರವಾಗಿ ನೀವು ಕೊಟ್ಟಂಗ್ ಮಾಡಬೇಡ್ರಿ. ಅಕ್ಕ ಓಕೆ. ಕೊಟ್ಟಂಗ್ ಮಾಡಬೇಡ್ರಿ. ರೊಕ್ಕ ಹೋಗಿರಬಾರ್ದು, ಕೊಟ್ಟಂಗ್ ಆಗಿರ್ಬೇಕು. ಓಕೆ. ಅವ್ರು ಅಷ್ಟೇ ಹೇಳ್ಬೇಕಲ್ಲ. ಅದು ನಿಮ್ಮದು ಯೋಜನೆ, ನಿಮ್ಮ ಜನರ ಮ್ಯಾಗ ಪ್ರೀತಿ ಅಂದ್ರ ಅದು ನೇರವಾಗಿ ಹೋಗಿ ಮುಟ್ಟುವಂತದ್ದನ್ನ ನೀವು ಮಾಡ್ರಿ. ಇಷ್ಟ ಹೇಳ್ರಿ. ಈಗ ಹೇಳಿರಿ 1,20,00,000 ಮಹಿಳೆಯರಿಗೆ ಯಾವ ಮಧ್ಯವರ್ತಿನೂ ಇಲ್ಲ ಇಲ್ಲಿ. ಡೈರೆಕ್ಟ್ ಅವ್ರ ಅಕೌಂಟ್ ಗೆ ದುಡ್ಡು ಹೋಗುತ್ತೆ. ಫಸ್ಟ್ ಟೈಮ್ ಮುಖಾಂತರ ಕೊಡ್ರಿ. ವಿಧವಾ ವೇತನ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಕೂಡ ಕೊಡುವಂತ ಮಾಡಿದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಡಿಬಿಟಿ ಮುಖಾಂತರ ಮೇಡಮ್ ಆಮೇಲೆ ಮಾತಾಡ್ರಿ. ಮಂತ್ರಿಗಳು ಅವ್ರು ಮಾತಾಡ್ಲಿ. ನೀವು ಮಾತಾಡಿ. ನನ್ನ ಅನಿಸಿಕೆ ನೀವು ಮಾತಾಡೋದಕ್ಕೆ ಬೇಡ ಅಂತ ಇಲ್ಲ. ನಮ್ಮ ನಾವು ಕ್ಷೇತ್ರದಲ್ಲಿ ಸಮಾಧಾನದಿಂದ ಇರ್ತಕ್ಕಂಥ ಕೇಳ್ತಾ ಸಮಸ್ಯೆಗಳನ್ನ ಇದೀವಿ. ಹೇಳ್ಕೊಬೇಕು ಸದನಕ್ಕೆ ಅಧ್ಯಕ್ಷರ ತಪ್ಪು ಮುಖಾಂತರ. ಮಾಹಿತಿ ಮಂತ್ರಿಗಳೇ, ಮಾಡಿ, next ಸರಿ ಮಾಡಿ. ಮಂತ್ರಿ ಅವರೇ, ಅಷ್ಟೇ ಹೇಳ್ತಾ ಇರೋದು ನಿಮಗೆ. ಈಗ ಮಂತ್ರಿಗಳು ಒಂದ್ ಸೆಕೆಂಡ್, ನೀವು ರಾಜ್ಯ ಪಂಚಾಯತಿಗೆ ಮಾಡ್ತೇನೆ. ವಿಷಯ ಅಂತ ಹೇಳಿದ್ರೆ, ಆಡಳಿತ ಪಕ್ಷದ ಸರ್ಕಾರ ಇದ್ದಾಗ ಒಂದೊಂದು ಯೋಜನೆ ತರ್ತಾರೆ. ಪ್ರತಿಪಕ್ಷದವರು ಈ ಯೋಜನೆಯನ್ನು ಸರಿ ಅಂತ ಯಾವಾಗಲೂ ಹೇಳುವುದೇ ಇಲ್ಲ. ಹೇಳಿದ್ರೆ ನಿಮಗೆ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೊ ತಾವು ವಿರೋಧ ಮಾಡಲೇಬೇಕು. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವ್ರು ಬೇಗ ಮುಗಿಸಿ ಒಮ್ಮೆ. ಈ ಗೃಹಲಕ್ಷ್ಮಿ ಹಣೆ ಬರ ಹಿಂಗಾದ್ರ 10 kg ಅಕ್ಕಿ ಯಾವಾಗ ಕೊಟ್ರಿ ನೀವು? ದೊಡ್ಡ ಸ್ಟೇಜ್ ಮ್ಯಾಗ 10 kg ಅಕ್ಕಿ ಕೊಡೋದು ಎಲ್ಲಿ ಯಾರಿಗೆ ಕೊಟ್ರಿ? 10 ಕಾಳು ಅಕ್ಕಿ ಕೊಟ್ಟಿಲ್ಲ. 10 ಕಾಳು ಅಕ್ಕಿ ಕೊಟ್ಟಿಲ್ಲ. ನೀವು ದುಡ್ಡು ಕಳಿಸ್ತೀರಿ, ಅದನ್ನು ಅಲ್ಲೇ ಹೋಗತಿ. ನಿಮ್ಮ ಖಜಾನೆಗೆ ಬರ್ತದೆ ತಿರುಗು. ರಿಪೀಟ್ ಸುತ್ತ ಹಾಕಿ ಇಲ್ಲಿಗೆ ಬರ್ತದೆ. ಮತ್ತ ಆ ಯೋಜನೆಗಳನ್ನು ತಂದಿರಿ ನೀವು. ಮತ್ತೆ ಖಜಾನೆಗೆ ಬರುವಂತಹ ಯೋಜನೆಗಳನ್ನು ತಂದಿರಿ. ಸನ್ಮಾನ್ಯ ಅಧ್ಯಕ್ಷ, ಬಡವರಿಗೆ ಅನುಕೂಲ ಆಗುವಂತಹ ಯೋಜನೆಗಳನ್ನು ತಂದಿರಿ. ಕರ್ನಾಟಕದಲ್ಲಿ ಇಲ್ಲಿ ಕಾಣಿಸುತ್ತೆ. ಬಿಡ್ರಿ, ಕರ್ನಾಟಕದಲ್ಲಿ ಇಲ್ಲ ಕಾಣಿಸ್ತೈತಿ. ಕರ್ನಾಟಕದಲ್ಲಿ ಇಲ್ಲ ಕಾಣಿಸ್ತಾ ಇದೆ. ಒಂದ್ ನಿಮಿಷ, ಇವ್ರು ಏನ್ ಹೇಳಲಿಕ್ಕೆ ಹೊಂಟಿದಾರಂದ್ರೆ, ಇವ್ರು ಏನ್ ಹೇಳಲಿಕ್ಕೆ ಹೊಂಟಿದಾರಂದ್ರೆ, ಈ ರಾಜ್ಯದ ಎಲ್ಲರೂ ಕುಡುಕರು ಅನ್ನೋ ಒಂದು ಮೆಸೇಜ್ ಕೊಡ್ಲಿಕ್ಕೆ ಹೊಂಟಿದ್ದಾರೆ. ಮೆಸೇಜ್ ಕೊಡ್ಲಿಕ್ಕೆ ಹೊಂಟಿದ್ದಾರೆ. ಇಲ್ಲ ಬಿಡ್ರಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಕೇಂದ್ರ ಸರ್ಕಾರ ನಾವು ದುಡ್ಡು ಕೊಡ್ತಂದ್ರು ಕೊಡ್ಲಿಲ್ಲ ಅಂತ ಹೇಳ್ತಾರೆ. ನೀವು ಪ್ರಣಾಳಿಕೆ ಮಾಡೋ ಮುಂದೆ ಕೇಂದ್ರ ಸರ್ಕಾರ ಕೇಳ್ಕೊಂಡು ಇಟ್ಕೊಂಡಿದ್ದೀರಿ. ಪ್ರಣಾಳಿಕೆ ಒಳಗೆ ನಮಗೆ ಅಕ್ಕಿ ಕೊಡ್ಬೇಕಂತ ಕೇಳಿದ್ರಿ ಅವ್ರಿಗೆ? ನೀವು ಪತ್ರ ಬರ್ದ ನೆಪ ಹೇಳುದು ಬೇಡ. ಹಂಗ ಡೊಂಕ್ ಅಂತ ಹೇಳ್ಬೇಡ್ರಿ. ನಿಮಗ ಗ್ಯಾರಂಟಿಗಳನ್ನ ಜಾರಿ ಮಾಡೋದು ಆಗವಲ್ದು ಸರ್. ನಾವು ಪುಗ್ಸೆಟ್ಟೆ ಕೇಳ್ತಿಲ್ಲ, ದುಡ್ಡು ಕೊಡ್ತೀವಿ ಕೊಡ್ರಿ ಅಂತ ಕೇಳ್ತಾ ಇದೀವಿ. ಸರ್ಕಾರ ಮೇಲೆ ಹಾಕ್ತಿರಿ. ಆಯ್ತು. ಈಗ ಪ್ರತಿಪಕ್ಷ ನೀವು ಯೋಜನೆಗಳನ್ನು ತರೋದ್ರ ಏನು ಉಪಯೋಗ? ಓಕೆ. ಇನ್ನು ಕೊನೆಯದಾಗಿ ಯುವ ನಿಧಿ ನೀವು ತರೋ ಮುಂದ, ನೀವು ಘೋಷಣೆ ಮಾಡೋ ಮುಂದ ಪ್ರತಿಪಕ್ಷ ನಾಯಕ ಮಾತಾಡ್ಲಿಕ್ಕಿದೆ, ಬೇಗ ಮುಗಿಸಿ. ಆಯ್ತಾಯ್ತು. ನಾ ಏನ್ ಬಾಳ ಮಾತಾಡಂಗಿಲ್ಲ. ಇಲ್ಲೇ ಅರ್ಧ ತಗೊಂಡ್ರಲ್ಲ. ಇಲ್ಲ ಪ್ರತಿಪಕ್ಷ ನಾಯಕರು ಮಾತಾಡಂದ್ರೆ ಎಲ್ಲ ನಿಮ್ಗೆ ಒಂದು ಚಾನ್ಸ್ ಸಿಗ್ತದೆ. ಕೂತ್ಕೊಳ್ಳಿ. ಆಯ್ತು, ಬೇಗ ಮಾತಾಡಿ. ಅದೆಲ್ಲ ಗೊತ್ತಾಗ್ತದೆ ಲಕ್ಷ್ಮಣ್ ಸವದಿ ಅವರಿಗೆ. ಸುಮ್ಮನೆ ಮಾನ್ಯ ಅಧ್ಯಕ್ಷರೇ, ನೀವ ಪ್ರಾಮಾಣಿಕ ಹೇಳ್ರಿ. ಯುವ ನಿಧಿ ಘೋಷಣೆ ಮಾಡುವ ಮುಂದೆ, ಪ್ರಚಾರ ಸಭೆಯಲ್ಲಿ ಹೇಳುವ ಮುಂದೆ, ಎಲ್ಲಾ ನಿರುದ್ಯೋಗಿಗಳಿಗೆ 3,000 1,500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲೋ? ಡಿಪ್ಲೊಮಾದವ್ರಿಗೆ 1,500, ಡಿಗ್ರಿ ಆದವ್ರಿಗೆ 3,000. ಈಗ ಯಾಕೆ 6 ತಿಂಗಳೊಳಗೆ ಪಾಸ್ ಆದವ್ರು ಕೊಡಾತೀರಿ? ಈ 6 ತಿಂಗಳೊಳಗೆ ಪಾಸ್ ಆದವರು ನಿರುದ್ಯೋಗಿ ಹಂಗಾಕಾರ ಹೇಳ್ರಿ ನಮ್ಗೆ. ಅದು ನಮ್ಗೆ ಗೊತ್ತಾಗವಲ್ದ. ಆಗ ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಬಂದಿರ್ತಾರ. ಅವ್ರು ನೌಕರಿ ಹುಡ್ಕೊಳ್ಳೋಕೆ ಟೈಮ್ ಬೇಕೋ ಬೇಡ ಅವ್ರಿಗೆ? ಅವ್ರನ್ನ ಗುರುತಿಸಿ. ಯಾಕಂದ್ರೆ ಭಾಳ ಮಂದಿ ಇರಂಗಿಲ್ಲ, ಅವ್ರಿಗೆ ಎಟ್ಟ ಕೊಟ್ಟು ಕಳ್ಯಾಕಾಗಬೇಕತ್ತ. ಈ ರೀತಿ ನಿಮ್ಮ ಘೋಷಣೆಗಳನ್ನ ನಾಮಕೆ ವ್ಯವಸ್ಥೆ ಘೋಷಣೆ ಮಾಡುವಂತ ಕೆಲಸವನ್ನ ಮಾಡಿರಿ. ಎಲ್ಲ ಕೊಡ್ರಿ. ನಾವು ನಿಮಗೆ ನಮ್ಮದು ಪರ್ಮಿಷನ್ ಅದ. ನೀವು ಎಲ್ಲ ನಿರುದ್ಯೋಗಿ ಯುವಕರಿಗೆ ಕೊಡ್ರಿ. 10 ವರ್ಷದ ಡಿಗ್ರಿ ಮುಗಿಸಿ ಕೂತಾರ್ರಿ, ಖಾಲಿ ಕೂತಾರೆ, ನೌಕರಿ ಇಲ್ಲ. ಕೊಡ್ಲಿಲ್ವಲ್ಲ ಅಂತವ್ರಿಗೆ ನೀವು ಬರೀ 6 ತಿಂಗಳೊಳಗೆ ಕೊಟ್ಟಂಗ್ ಮಾಡ್ತೀರಿ.
ಇದು ಸಹಿತ ಅವ್ರಿಗೆ ದ್ರೋಹ ಮಾಡಿದಂಗೆ ನಿರುದ್ಯೋಗಿ ಯುವಕರಿಗೆ ನೀವು 3,000 ನೀವು ಅವ್ರಿಗೆ ಕೊಡ್ತೀರಿ ಅಂತ ಹೇಳ್ಸಿದ್ ನಿಮಗೆ